ಸರ್ ನಮಸ್ತೆ ಸರ್. ಹೇಗೇನು ಕನ್ನಡದಲ್ಲಿ ಮತ್ತೊಂದು ಅದ್ಭುತವಾದ ಸಿನಿಮಾ ಮೂಲಕ ಬರ್ತಾ ಇದ್ರಿ, ಸಿಂಹರೂಪಿಣಿ. ಎಷ್ಟು ಸ್ಪೆಷಲ್ ಅನಿಸುತ್ತೆ ನಿಮ್ಮ ಒಂದು ವೃತ್ತಿ ಜೀವನದ ಸಿನಿಮಾಗಳಲ್ಲಿ? ನನಗೆ ಇದು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗ್ತದೆ. ಇದರಲ್ಲಿ ನಾನು ಒಂದು ರಿವರ್ಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೇನೆ, ರೆಗ್ಯುಲರ್ ಕ್ಯಾರೆಕ್ಟರ್ ಅಲ್ಲ. ಇದೊಂದು ಡಿವೈನ್ ಫಿಲಿಮ್, ದೇವರ ಬಗ್ಗೆ ಒಂದು ಪಿಕ್ಚರು. ಸೊ ನಾನು ದೇವರಿದ್ದಾರಾ, ಎಲ್ಲಿದ್ದಾರೆ, ಹೇಗೋ ಗೊತ್ತಾಗ್ತದೆ, ಪ್ರೂಫ್ ಏನಿದೆ, ಈ ಥರ ಒಂದು ರಿವರ್ಸ್ ಕ್ವೆಶ್ಚನ್ ಆಗ್ತೋ ಒಂದು ಕ್ಯಾರೆಕ್ಟರ್. ನಂಬಿಕೆ ಅಲ್ಲ. ಸೊ ಕೊನೆಯಾಗಿ ಅವರಿಗೆ ಅದು ಗೊತ್ತಾಗ್ತದೆ ದೇವರಿದೆ ಅಂತ. ಸೊ ಆ ಥರ ಇನ್ ಬಿಟ್ವೀನ್ ಸಮ್ ಮಿರಾಕಲ್ಸ್ ನಡ್ತದೆ. ಸೊ ನನ್ನ ಪೋರ್ಷನ್ ಆ ಸ್ಟೋರಿಗೆ ಇದೆ. ಟೋಟಲ್ ಪಿಕ್ಚರು ಡಿವೈನ್ ಪ್ಲಸ್ ಕಮರ್ಷಿಯಲ್ ಪ್ಲಸ್ ಆ್ಯಕ್ಷನ್, ಕಾಮಿಡಿ, ಸಾಂಗ್ ಎಲ್ಲ ಇದೆ ಪಿಕ್ಚರ್. ಬಟ್ ಇದರಲ್ಲಿ ಎಲ್ಲರೂ ಹೋಗಿ ನೋಡ್ಬೋದು. ಫಾದರ್ ಮದರ್ ಒಂದು ಒಳ್ಳೆ ಪಿಕ್ಚರ್, ವಲ್ಗ್ಯಾರಿಟಿ ಸೆಕ್ಸ್ ಏನಿಲ್ಲ. ಸೊ ಈ ಪಿಕ್ಚರ್ ಮಾಡಬೇಕಂದ್ರೆ ತುಂಬ ಗಟ್ಸ್ಬೇಕು. ಯಾಕಂದರೆ ಈ ಟೈಮ್ನಲ್ಲಿ ಕಮರ್ಷಿಯಲ್ ಎಲ್ಲ ನೋಡ್ತಾರೆ, ಸೆಕ್ಸ್ ಐಟಮ್ ಸಾಂಗ್ ಇದಾಡ್ತಾರೆ. ಇಲ್ಲ, ಆ ಥರ ಏನಿಲ್ಲ. ನೀಟ್ ಫಿಲಿಮ್, ಚೆನ್ನಾಗೇ ಮಾಡಿದರೆ, ಒಳ್ಳೆ ಬಂದಿದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಕ್ರಿನಲ್ ಸಾರ್ ಡೈರೆಕ್ಷನ್ ಆ್ಯಂಡ್ ನಂಜುಂಡೇಶ್ವರ್. ಯಾಕಂದರೆ ಈ ಟೈಮ್ನಲ್ಲಿ ಅಷ್ಟು ರಿಸ್ಕ್తో ಅವ್ರು ಮಾಡಿದಾರಲ್ಲ, ಅದು ರಿಯಲಿ ಹ್ಯಾವ್ ಟು ಅಪ್ರಿಷಿಯೇಟ್. ನನಗೆ ಒಂದು ಕ್ಯಾರೆಕ್ಟರ್, ಒಂದು ಒಳ್ಳೆಯ ಹೆಸರು ಬರ್ತದೆ ಸರ್. ಟೋಟಲ್ ಸರ್, ನಿಜ ಜೀವನದಲ್ಲಿ ನಿಮಗೆ ದೇವರು ದೈವ ಅನ್ನೋದ್ರ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್ ನಮಗೆ. ಯಾಕಂದರೆ ನಾನು ಆ್ಯಕ್ಚುಲಿ ನಮ್ಮ ತಂದೆ ತಾಯಿಯವರು ಕರ್ನಾಟಕ, ಮಂಗಳೂರು. ನಾನು ಹುಟ್ಟೋದು ಚೆನ್ನೈ. ಸೊ ನನಗೆ ಫಿಲಿಮ್ ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ. ನಾನು ಡೈರೆಕ್ಟ್, ನನಗೆ ಒಂದು 18 ಇಯರ್ಸ್ನಲ್ಲಿ ಡೈರೆಕ್ಟ್ ತಮಿಳ್ ಪಿಕ್ಚರ್ನಲ್ಲಿ ಆಫರ್ ಬಂತು. ಸೊ ಜನರಲಿ ಆ ಟೈಮ್ನಲ್ಲಿ ಇನ್ಫ್ಲುಯೆನ್ಸ್ ಇದ್ದರೆ ಚಾನ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಚಾನ್ಸ್ ಬಂತು, ಓಕೆ. ಬಟ್ ಇವತ್ತು 46 ಇಯರ್ಸ್ ಆಯಿತು, 800 ಫಿಲಿಮ್ಸ್ ಆಯಿತು, 100 ಫಿಲಿಮ್ಸ್ ತೆಲುಗಿನಲ್ಲಿ ಹೀರೋ, 50 ಫಿಲಿಮ್ಸ್ ತಮಿಳಿನಲ್ಲಿ ಹೀರೋ, 25 ಫಿಲಿಮ್ಸ್ ಕನ್ನಡದಲ್ಲಿ ಹೀರೋ. ಅನ್ನಮಯ್ಯ ವೆಂಕಟೇಶ್ವರ ಸ್ವಾಮಿ ಕ್ಯಾರೆಕ್ಟರ್, ರಾಮದಾಸ್ ರಾಮ ಕ್ಯಾರೆಕ್ಟರ್. ಪ್ರೆಸಿಡೆಂಟ್ ರಾಷ್ಟ್ರಪತಿ ಭವನ್ ಜೊತೆಯಲ್ಲಿ ಕೂತ್ಕೊಳ್ಳಿ, ರಾಷ್ಟ್ರಪತಿ ಭವನಲ್ಲಿ ಅವರು ಸಿನಿಮಾ ನೋಡಿ ಊಟ ಮಾಡಿದ್ದೀವಿ. ಎಲ್ಲ ದೇವರ ಶಕ್ತಿ ಸರ್. ನನಗೆ ಮಾಡಲಿಕ್ಕೆ ಇಲ್ಲ, ನನಗೆ ಅಷ್ಟು ಶಕ್ತಿ ಇಲ್ಲ. ಆ ಶಕ್ತಿ ಇದನ್ನು ಮಾಡಿದ್ದೀವಿ. ಸೊ ನನಗೆ ದೇವರ ಮೇಲೆ ನಂಬಿಕೆ ಇದೆ ಸರ್. ಇನ್ನೊಂದು, ದೇವರನ್ನ ಯಾರು ಗೊತ್ತಿಲ್ಲ. ನನ್ನ ದೃಷ್ಟಿಯಲ್ಲಿ ದೇವರು ನಮ್ಮ ತಂದೆ ತಾಯಿ. ನನ್ನ ತಂದೆ ತಾಯಿಯೇ ನನಗೆ ದೇವರು. ಇವತ್ತು ನಾನು ಇಲ್ಲಿ ಈ ಪ್ರಪಂಚದಲ್ಲಿ ಇದ್ದೇನೆ, ಯಾರು? ತಾಯಿ ಅಲ್ಲ, ತಂದೆ ಅಲ್ಲ. ಸೊ ನನಗೆ ಅವರೇ ದೇವರು. ಅವರು ದೇವರು ಅವರ ರೂಪದಲ್ಲಿ ಬಂದಿದ್ದಾರೆ. ನಾನು ಅವರನ್ನೇ ದೇವರನ್ನು, ನಾನು ದೇವರು ನೋಡಲಿಲ್ಲ, ಗೊತ್ತಿಲ್ಲ. ದೇವಸ್ಥಾನ ಹೋಗ್ತೇನೆ, ಅದು ಪೂಜೆ ಮಾಡ್ತೇನೆ, ಅದು ಬೇರೆ ವಿಷಯ. ಬಟ್ ಅದು ಶಕ್ತಿ, ಆ ಶಕ್ತಿ ನಾನು ಹೇಳೋದು ನಮ್ಮ ತಂದೆ ತಾಯಿ ಅವರೇ. ಸೊ ಅವರೇ ಇವತ್ತು ನಾನು ಇದ್ದೇನೆ ಅಂದರೆ ಅವರೇ, ಅವರ ಆಶೀರ್ವಾದ. ಅವರಿಲ್ಲ ಈಗ, ಸ್ಟಿಲ್ ಮೇಲೆ ಒಂದು ಆಶೀರ್ವಾದ ಕೊಡ್ತಾ ಇದ್ದಾರೆ. ಇಲ್ಲಾಂದರೆ ಇಷ್ಟು ದೊಡ್ಡ ಒಂದು ಸಮುದ್ರದಲ್ಲಿ ನಾನು ಕಾಂಪಿಟೇಷನ್ ಇರಬೇಕಂದ್ರೆ ಸಾಧ್ಯವಿಲ್ಲ. ನಾನು ಹೊರಗೆ ಅವನು, ಲೋಕಲ್ ಅಲ್ಲ. ಸೊ ಇಷ್ಟು ಆಗ್ತದೆ, ಇಷ್ಟು ಸಾಧನೆ ಮಾಡಿದ್ದೀನಿ ಅಂದರೆ ಖಂಡಿತ ಶಕ್ತಿ ದೇವರದೇ. ಅದನ್ನೇ ನಾನು ನಂಬಿಕೆ ಇಡ್ತೇನೆ ಸರ್. ಸರ್, ಇದ್ರ ಜೊತೆಗೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸೌತ್ ಇಂಡಿಯಾದಲ್ಲಿ ಸಾಕಷ್ಟು ಇದಾದ್ರೆ ಪ್ಯಾನ್ ಇಂಡಿಯಾ ರೇಸ್ ಸಿನಿಮಾಗಳ ಮಧ್ಯೆನೂ ಕೂಡ ನಮ್ಮ ದೇವರು ದೈವ, ನಮ್ಮ ನೆಲದ ಕಥೆಗಳು ಜಾಸ್ತಿ ಆಗ್ತಿರೋದು. ಈ ಕಾಂತಾರ ನಂತರದಲ್ಲಿ ಎಷ್ಟೋ ಸಿನಿಮಾಗಳು ಬರ್ತಾ ಇರೋದು, ದೇವರ ಸಂಬಂಧಪಟ್ಟಂಥ ಸಿನಿಮಾಗಳು. ಸೊ ಎಷ್ಟು ಖುಷಿ ಇದೆ ಸರ್, ನಮ್ಮ ನೆಲದ ಬಗ್ಗೆ ಒಂದಷ್ಟು ಕಥೆಗಳ ಸೃಷ್ಟಿ ಆಗ್ತಿರೋದು. ಡೆಫಿನೆಟ್ಲಿ ಸರ್. ಇದು ರಿಷಬ್ ಶೆಟ್ಟಿ ಅವರಿಗೆ ನಾವು ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಅದು ದೊಡ್ಡ ರಿಸ್ಕ್ ಸರ್. ರಿಷಬ್ ಶೆಟ್ಟಿ ಮಾಡಿರುವ ಪ್ರಾಜೆಕ್ಟ್ ಕಾಂತಾರ ದೊಡ್ಡ ರಿಸ್ಕು. ಯಾಕಂದರೆ ಆ ಕೋಳ, ಪಂಜೋರ್ಲಿ ಇದೆಲ್ಲ ಮಂಗಳೂರಿನಲ್ಲಿ ಫೇಮಸ್ಸು. ಮಂಗಳೂರಿನಲ್ಲಿ ಹೊರಗೆ ಬಂದರೆ ಯಾರಿಗೂ ಗೊತ್ತಿಲ್ಲ. ಸೊ ಅವರು ಅದನ್ನು ಗೊತ್ತಾಗಬೇಕಂದ್ರೆ ಕನ್ನಡದಲ್ಲಿ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ತುಳುನಲ್ಲಿ ಮಾಡಬೇಕು. ಬಟ್ ಅವ್ರು ಎಷ್ಟೋ ರಿಸ್ಕ್ ತಗೊಂಡು ಅವರು ಕನ್ನಡದಲ್ಲಿ ಮಾಡಿದ್ದಾರೆ. ಅದರಲ್ಲಿ ಐಟಮ್ ಸಾಂಗು ಆ ಥರ ಏನಿಲ್ಲ. ಓಕೆ, ಅದು ಟೋಟಲ್ ಆ ಪಂಜೋರ್ಲಿ ದೈವದ ವಿಷಯ. ಅದನ್ನು ಆಡಿಯನ್ಸ್ ಅವರಿಗೆ ಒಂದು ಇಂಜೆಕ್ಟ್ ಮಾಡಿದ್ದಾರೆ ಅವರು. ಸೊ ಸ್ಕ್ರೀನ್ ಪ್ಲೇ, ಸ್ಟೋರಿ, ಡೈಲಾಗು ಎಲ್ಲ ಟೈಟಾಗಿ ಮಾಡಿದ್ದಾರೆ. ಅದು ಅಷ್ಟಬದ್ಧ ಹಿಟ್ಟು. ಅವರಿಗೆ ನ್ಯಾಷನಲ್ ಅವಾರ್ಡು ಅದು ಬಂದಿದೆ. ಅದು ಆ ದೈವ ಶಕ್ತಿ. ಸೊ ಆ ಥರ ಪಿಕ್ಚರ್ಸ್ ಈಗ ಬರಬೇಕು. ಸೊ ಒಂದೊಂದು ಕೆಲವು ದೈವ ಇದೆ. ಸೊ ಅದರಲ್ಲಿ ಡಿಫ್ರೆಂಟ್ ಇದು ಮಾಡಬೇಕು. ಎಲ್ಲ ಅದೇ ಟೈಪ್ ಮಾಡಿದರೆ ಅದು ಬೋರ್ ಕೊಡ್ತದೆ. ಸೊ ಬೇರೆ ಇದು ಮಾಡಿಬಿಟ್ಟು ಆ ಮಂಗಳೂರಲ್ಲಿ ಇರುವ ಅದು ಏನೇನಿದೆಯೋ ಅದು ಜನಗಳಿಗೆ ಅವ್ರಿಗೆ ಇದು ಮಾಡಿ, ಸೊ ಆ ಆಶೀರ್ವಾದ ಎಲ್ಲರಿಗೆ ಬರಬೇಕು ಅಂತ ನನಗೆ ಆಸೆ ಸರ್.